ಬಂದಿಲ್ಲ. ಅಲ್ಲಿ ಶಾಪಿಂಗ್ ಮುಗೀತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಏನ ಕೆಲಸ ಗೊತ್ತಿಲ್ಲ. ವೈ ಏನಪ್ಪ ಈ ಬಿಸ್ಲಾಗ್ ಕರ್ಕೊಂಬಂದವ್ರು ನಮ್ಮನ್ನ. ನಾನು ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದೀನಿ. ಅದೇನು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ರಿ. ಅವ್ರು ಪಾಸ್ ಆಗೋದ್ರು. ಅದು ಇಂಪಾರ್ಟೆಂಟ್ ಕೆಲಸ ಏನು ಅಂತಂದ್ರೆ ಮಾವಿನಕಾಯಿ ಕದಿಯಕ್ಕಂತ ಹೋಗ್ತಾ ಇದೀವಿ ಇವಾಗ. ಬರೀ ಇಂಥದೆಯ ಅವ್ರದ್ದೇ ತೋಟ, ಇವಾಗ ಫೋನಲ್ಲಿ ತೋರಿಸಿದ್ನಲ್ಲ ಅವ್ರದ್ದೇ ತೋಟ. ಬಟ್ ಅವ್ರು ಮಾರಾಕಿದ್ದಾರೆ. ಆ ಮಾರಾಕಿರೋ ತೋಟದಲ್ಲಿ ನಾವು ಕದಿಯಕ್ಕೆ ಹೋಗ್ತಾ ಇದೀವಿ. ಖುಷಿ ಸಿಗ್ಬೇಕು ಅಂದ್ರೆ ಎಲ್ಲರಿಗೂ ದೊಡ್ಡ ದೊಡ್ಡ ಮೆಟ್ರಾಗಿ ಖುಷಿ ಸಿಗಬೇಕು ಅಂತ ಏನಿಲ್ಲ. ಇಂಥ ಚಿಕ್ಕ ಚಿಕ್ಕ ಮೆಟ್ರಾಗೂ ಖುಷಿ ಸಿಗ್ತೈತೆ. ಅದು ಯಾರಿಗೆ ಸಿಗ್ತೈತೆ ಇಲ್ಲ ನನಗಂತೂ ಸಿಗ್ತೈತೆ. ಅದು ಯಾರಿಗೆ ಸಿಗ್ತದೆ ಗೊತ್ತಿಲ್ಲ, ನಮ್ಮ ಕುಳ್ಳಿ ಬರ ಸಿಕ್ಕೇ ಸಿಗುತ್ತೆ. ಕರೆಕ್ಟಾಗಿ ಹೇಳೋದು ಕಲಿ. ಏನು ಏನಪ್ಪ, ಯಾರಿಗೆ ಸಿಕ್ಕಿಲ್ಲ ಅದು ನಮ್ಮ ಕುಳ್ಳಿ ಸಿಗುತ್ತೆ. ಹೌದು, ನನಗೆ ಸಿಗುತ್ತೆ. ನಾನು ಹೇಳ್ತಿದ್ದೀನಲ್ಲ, ನನಗೆ ಸಿಗ್ತೈತೆ ನಮ್ಮ. ನೀನೇನು ಹೇಳೋದು? ಇವೆಲ್ಲ ಬನ್ನಿ ಮಾವಿನ ತೋಟದ ಹತ್ರ. ನೋಡಿಲ್ಲ ಅಂಕಲ್ಲು ಯಾವ್ದಾದ್ರು ಟಮಟೆ ಬರ್ತಾವೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ತಾತ ಟಮಟೆ ಬೆಳೆಸ್ತವ್ರೆ. ಮೋಸ್ಟ್ಲಿ ಕೋತೆಗಳು ಬರಬಾರ್ದು ಅಂತನೂ ಗೊತ್ತಿಲ್ಲ. ಈ ಮೆಹಂದಿ ಹಾಕೊಂಡು ಹೊಡಿತಿದ್ದಾರಂತೆ. ಕರ್ಕೊಂಡು ಹೋಗ್ತಾನೆ ಯಾವುದೋ ಸುಂದಿ ಗೊಂದಿಗೆಲ್ಲ ನುಗ್ಗಿಸ್ಕೊಂಡು ಈ ಬಿಸ್ಲಾಗ ಬಂದಿದ್ದೀನಿ. ಇನ್ನೊಂದ್ಸಲ ಹೇಳು. ಇವರೆಲ್ಲ ಒಂದು ಪೋಸ್ ಕೊಟ್ಟಿದ್ರು. ಏನು ಗೊತ್ತಾ, ನೀನು ಸಿಗಾಕೊಂಡು ಯಾವ ಥರ ಬರ್ತೀನಿ ಅಂತ ಹೇಳಿದ್ರು. ಪೋಸ್ ಕೊಡೋ ಸಲ ಕೊಡ. ಒಬ್ಬ ಕಣ್ ಕಾಣಿಸಲ್ಲ ಅಂತೆ, ಒಬ್ಬ ಕಿವಿ ಕೇಳಿಸಲ್ಲ ಅಂತೆ. ಈ ಥರ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಏನೋ ಓದೋ ಸಿಕ್ಕಾಕಣ್ಣಲ್ಲ, ವಾಪಸ್ ಬರಲ್ಲ ಅಂತ ಹೇಳ್ತಾರೆ. ಏನತ್ತೈತೆ ಗೊತ್ತಿಲ್ಲ. ನೋಡಿ ಅದಕ್ಕಂತ ಬ್ಯಾಗ್ ತಗೊಂಡ್ಬಂದಿದ್ದೀನಿ, ಕಿತ್ಕೊಂಡು ಹೋಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಡೀಸೆಂಟ್ ಬಾಯ್ ನಮ್ಮ ಜೊತೆ ಇರ್ಬೇಕಾದ್ರೆ ಇವನೇ ನಮ್ಮೆಲ್ಲ ಕಾಪಾಡೋದು. ಜೇಬ ಇಟ್ಕೊಂಬರೋದಕ್ಕಾಗತ್ತಾ ಹೇಳ ನೀನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವನಲ್ಲಿ ಮಾರಾಕ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಯಾರು ತಗೊಳಲ್ಲ ನನ್ನ. ಯಾರು ಹೇಳಿದ್ದು? ನಿಂದ ಕಿಡ್ನಿ ಹಾರ್ಟು ಎಂಥದಿಲ್ಲ. ನಿನ್ಗೆ ಅವಾಗ ಒಂದ್ಸಲ ಹೇಳಿರ್ಲಿಲ್ಲ ನಾನು ಚೇಪೆಕಾಯಿ ಕದಿಯಕ್ಕೆ ಹೋಗೋಣ ಅಂತ. ಅದಕ್ಕೆ ಬಂದಿಲ್ಲ, ಅದಕ್ಕೆ ಮಾವಿನಕಾಯಿ ಕದಿಯಕ್ಕೆ ಬಂದಿದ್ದೀನಿ. ಕೇಳ್ಸ್ಕೊಂಡು ನಿಧಾನ ಮಾತಾಡೋಣ. ನಾನು ಆಮೇಲೆ ವೀಡಿಯೋ ಮಾಡ್ತೀನಿ. ಬೈ ಬಾಯ್. ತದೋ. ಇವ್ ನೋಡ್ರಿ ಕಳ್ಳನ ಥರ ಎದ್ದು ನೋಡ್ತಾವ್ನು. ಯಾರನ್ನ ಇದ್ದಾರೋ ಇಲ್ಲೋ ಒಂದ್ಸಲ ಸರ್ಚ್ ಮಾಡಿಬಿಡೋಣ ಅಂತ. ಯಾರು ಇಲ್ಲೇನೋ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲೆಲ್ಲೋ ನುಗ್ಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವರು. ನುಗ್ಬಿಟ್ರು ಬಂತು. ನನ್ನ ಮಗನೇ ಆರಾಮಾಗಿ ಹೋಗಿ ಬಂದು ನೋಡೋಣ. ಹಾ ಮೇಲೆ ದಿಡ್ಕ ನೋಡಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದೀವಿ ಅಂತ. ಗೊತ್ತಿಲ್ಲ, ಎಲ್ಲ ಫುಲ್ ಸೈಲೆಂಟ್ ಆಗಿದೆ. ಅಲ್ಲೊಂದು ಕಣು ಕಿತ್ಕೊಂಡು ತಿಂದ್ರೆ ಮಜಾ ಇರುತ್ತೆ ಏನೋ ಗೊತ್ತಿಲ್ಲ. ಕದ್ದಿದ್ರಾಗಂತೂ ಮಜಾ ಇರುತ್ತೆ. ಕವರ್ ಇಲ್ಲ. ಅಲ್ಲಿರ್ಲಿ, ಇಲ್ಲೇ ಎಷ್ಟೊಂದು ಬರೋ. ಬಾ ನೀನು ಎತ್ಕೊಂಬೇಡಿ. ನೋಡಿ ಕಳ್ರು ಹೇಳಿದ್ರಲ್ಲ ಕದ್ದಿದ್ರೆ ಮಜಾ ಇರುತ್ತೆ ಅಂತ.
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅದೇ ಇದು. ಅದನ್ನಾಗೆ ತಲಕಿತ್ತಳ. ಇದು ನೋಡು. ತುಂಬ ಫುಲ್ ಹಣ್ಣಾಗಿದ್ದಾವೆ ಇದ್ದಾವೆ ಮರದಲ್ಲಿ. ಯಾರ್ದೋ ತೋಪ್ ಗೊತ್ತಿಲ್ಲ ಅಣ್ಣ. ಈ ತೋಪ್ ನಿಂದಂತ ಗೊತ್ತಾದ್ಮೇಲೆ ನಮ್ಮನ್ನಂತೂ ಹುಡ್ಕೊಂಬರ್ಬೇಡ ಅಣ್ಣ. ನಾನು ಇಷ್ಟೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಬರೋದಿ ತಗೊಳ. ನಾನಲ್ಲ, ಫ್ರೀ ಫೈರ್ ಆಡ್ತಾ ಇದ್ದೀವಿ ಗೈಸ್. ಫ್ರೀ ಫೈರ್ ಆಡ್ತಿದ್ದೀವಿ ನೋಡಿ ಗೈಸ್. ಎನಿಮಿ ಬಂದು ಅಂತ ನಾವು ಸೈಡಿಗೆ ಬರ್ತಾ ಇದ್ದೀವಿ. ಆದ್ರೆ ಮಾತ್ರ ಸಾಕು. ನಮ್ಮನೆ ಬಿಟ್ಟು ಓಡೋಕೆ ಸಿಕ್ಕಾಕೊಂತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ನಮ್ಮ ತಮ್ಮಡು ಇಬ್ಬರೇ ಇದ್ದೀರಿ. ಏಯ್ ಯೋರ್ ಮೀನೇ ಇಲ್ಲಿದೆ ನೋಡ್ರಿ. ಈ ಒಂದು ಸಿಕ್ಕರೆ ಇವ್ನಿಗೆ ಯಾಕಂತ ತಾಟ್ರಿ ಅದೆಲ್ಲ ನನಗೆ ಗೊತ್ತಿಲ್ಲ. ಒಳ್ಳೇದ್ ಮಾಡ್ತದ. ಬೇಕಾ ನಿಮ್ಗೂ ಬಂದು ಇಲ್ಲಿ ಅಡ್ರೆಸ್ ಗೊತ್ತಿಲ್ಲ. ಇವ್ನ ಮುಖ ತೋರಿಸಿದ್ದೇನಲ್ಲ ಅವ್ನ ಹೇಳ್ಬಿಟ್ಟು ಬಂದು ಕಿತ್ಕೊಂಡೋಗ್ರಿ. ನೋಡ್ರಿ ಕಿತ್ಕೊಂಡು ಹೊಡ್ತಾ ಇದ್ದೀವಿ ನೋಡ್ರಿ. ಎಷ್ಟೊಂದು ಕಿತ್ತ ನೋಡ್ರಿ. ಏನೋ ಸಿಕ್ಕಿದ್ರೆ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾ ಇದ್ರು. ಸದ್ಯಕ್ಕೆ ಅದಾಗ ಯಾರು ಇರಲಿಲ್ಲ. ಹಾಕೋರು ಸರಿಯಾಗಿ. ಈ ಬಿಸಿಲಾಗ ಅವಾಗೆ ಸೀದು ಕರ್ಕಲಾಗಿದ್ದೀವಿ. ಇನ್ನೂ ಸೀದು ಕರ್ಕ್ ಮಾಡ್ತಾ ಇದ್ರು ಅಷ್ಟೇ. ಯಾವ ಇವೆಲ್ಲ ಒಂಥರ ಚೆನ್ನಾಗಿರುತ್ತೆ ಕತ್ಕೊಂಡು ತಿನ್ನೋದ್ರಲ್ಲಿ. ನೋಡ್ರಿ ಕದ್ಯಕ್ಕೆ ಹೋಗೋದ್ರಲ್ಲೇ ಮಜಾ ಇರುತ್ತೆ ಹೇಳ್ಬೇಕು ಅಂದ್ರೆ. ಕಳ್ಳಿ ಅಂತ ಹೆಸರಿಟ್ರಿ. ನೀನು ನನ್ನ ಹತ್ರ ಬಯಸ್ಕೊಂಬೇಡ, ಸುಮ್ಮನೆ ನಡಿಯಪ್ಪ ನೀನು. ಏ ನೋಡ್ರಿ ಏನೇನು ಅಂತಿದ್ದಾರೆ. ಅಂದ್ರೆ ಕಾಸು ಕೊಟ್ಟು ತಿನ್ನಲ್ಲ ಅಂತಲ್ಲ, ಕಾಸು ಕೊಟ್ಟು ತಿನ್ಬೋದು. ಬಟ್ ಕದ್ಯೋದಕ್ಕಿಂತ ಕಾಸು ಕೊಟ್ಟು ತಿನ್ನೋದ್ರಲ್ಲ ಅಷ್ಟೊಂದೇನು ಮಜಾ ಇರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ತೋಪ ಗೀಪಾಗಿ ನುಗ್ಗಿ ಏನೇನೋ ಕರ್ಕೊಂಡೋದ್ರಪ್ಪ. ಇನ್ನೊಂದು ಕವರ್ ತೊಗೊಂಡೋಗಿದ್ದು, ಇನ್ನೊಂದು ಕವರ್ ತುಂಬ ತುಂಗೊಂಬರ್ಬೋದಾಯ್ತು. ಅಯ್ಯೋ ನಿನ್ನ ಮಗನ ತಿನ್ನಲೇ ಬಿಡು. ಹೆಂಗೋ ಇಲ್ಲಿಗೆ ಬಂದ್ಮೇಲೆ ಗಾಡಿ ಡಿಕ್ಕಿ ಹಾಕೋದು ನೋಡ್ರಿ. ಇಂಥ ಕೆಲಸ ಮಾಡ್ದು. ಇಂಥ ಟೈಮಾಗಿ ಯಾರನ್ನ ಬಂದು ಕೇಳಿದ್ರೆ ಏನು ಮಾಡೋದು? ಟೈಮಿಂಗ್ ಆಗಿ ಮಾಡಿದ್ದೀನಿ ಗಾಯ್ಸ್. ಹಾಂ ಅಲ್ಲೇನಾದ್ರೂ ಅದೇ ಚೆಲ್ಲಿದ್ರೆ ಯಾರಾದ್ರೂ ಗಾಡಿ ಯಾರು ಬಂದ್ಬಿಟ್ಟು ಎಲ್ಲ ಆಯ್ತಿದ್ದಾರೆ. ಎಲ್ಲಿ ಪಾಪ ಕಷ್ಟ ಬಿಟ್ಟು ಒಬ್ಬನೇ ಆಯ್ತು. ಯಾರನ್ನ ಹೆಲ್ಪ್ ಮಾಡಿ ಬರ್ರಿ. ಯಾಕೆ ಹೇಳ್ರಿ ಪಾಪಾಚಿ ಆಯ್ದ್ಮೇಲೆ ಮಾತಾಡ್ತಾ ಇದ್ದಾರೆ ನೋಡಿ ಗೈಸ್. ಇವರು ಬರೋ ಬುದ್ಧಿವಂತರಿದ್ದಾರೆ. ಎಲ್ಲ ಡಿಕ್ಕಿಗೆ ತುಂಬುವ ಸಮಯ. ಇಷ್ಟು ಬೇಗ ಲೇಟ್ ಆಗುತ್ತೆ ಅನ್ಕೊಂಡ್ರೆ ಹೆಂಗೋ ಬೇಗ ಮುಗ್ದೋಗ್ಬಿಡ್ತು ಅಲ್ಲ. ಎಲ್ಲೈತೆ ಮಾರ್ಗಳು ಅಲ್ಗೋಗು ಕಾಣಿಸ್ತಾವ. ಬಿಟ್ಟವಾ? ಯಾಕೆ ಬಿಟ್ಟಿಲ್ಲ? ಕೊನ್ಗೋನೆ ಬಿಟ್ಟವು. ನೆಕ್ಸ್ಟ್ ಪ್ಲಾನು ಈಚಲಣ್ಣು ತಿಂದು ತುಂಬ ದಿನ ಆಯಿತು. ಇವಾಗ ಅದಕ್ಕೆ ಟ್ರೈ ಮಾಡೋಣ ಅಂತ ಓದ್ತಾ ಇದ್ದೀರಿ. ಅದೇನು ಕದ್ಯೋದೇನಿಲ್ಲ, ಮರ ಯಾರು ಬೆಳೆಸಿರಲ್ಲ. ಅದು ಇರ್ತಾವಲ್ಲ ಅದನ್ನೇ ಎತ್ಕೊಂಬರೋದಷ್ಟೇ. ಎಷ್ಟು ಬಿಸಿಲೈತೆ ಅಂತಂದರೆ ಕರ್ರಗಾಗೋಗ್ಬಿಟ್ಟಿದ್ದೀನಿ. ಹಾಂ ಆ್ಯಕ್ಚುಲಿ 3 ಗಂಟೆ ಮೇಲೆ ಬರಬೇಕಾಗಿತ್ತು. ಇಲ್ಲಿ ನಮೀಗ ಕದ್ಯಕ್ಕೆ ಹೆಲ್ಪ್ ಮಾಡೋ ಹುಡುಗನೇ ಇರೋಲ್ಲ. ಅದಕ್ಕೆ ನಾವು ಇವಾಗ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾವ್ದು ಮಾವಿನ ಹಣ್ಣು? ಯಾವ್ದಾಯ್ತು? ರಸಪುರಿ ಮಾವಿನ ಹಣ್ಣಂತೆ. ಅಂಗಡಿಗೆಲ್ಲ ತಿನ್ಬೇಕು ಅಂದರೆ ಕೆಜಿ ಎಷ್ಟು? 200 ರೂಪಾಯಿ ಅಲ್ಲ? ಕೆಜಿ 200 ರೂಪಾಯಿ. ರಸಪುರಿ ಮಲಗೋವ. ರಸಪುರಿ ಮಲಗೋವ. ಅವಳು ಇಲ್ಲಿ ನೋಡ್ರಿ ಫ್ರೀಯಾಗಿ ತಿಂತಾ ಇದ್ದೀನಿ. ನಿಮಗೂ ತಿನ್ಬೇಕಾ? ಕಾಸು ಕೊಟ್ಟು ತಿನ್ನೋಕ್ಕಿಂತ ಕದ್ದಿದಾಗ ಎಷ್ಟು ಮಜಾ ಐತೆ ಅಂತ ಗೊತ್ತಾಗುತ್ತೆ. ಒಂದ್ಸಲ ಹೋಗಿ ಕದ್ದು ತಿನ್ನಿ. ಲ್ಯಾಟ್ರಿ ಆಯ್ತು ಕೊಡಿದೆ. ಸೂಪರ್. ನೆಟ್ವರ್ಕ್ ರೋಡ್ ಗೊತ್ತಿರೋ ಜೊತೆ ಬಂದಿದ್ದೀನಿ. ಇರೋ ಫುಲ್ ಖಾಲಿ ಮಾಡ್ಬಿಟ್ಟು ಕೊಡ್ತೀನಿ.
ಇವಾಗ ಈಚ್ ತಿನ್ನೋದಕ್ಕಂತ ಬಂದಿದ್ದೀವಿ. ಆ್ಯಕ್ಚುಲಿ ಖುಷಿನ ಯಾವತ್ತು ದೊಡ್ಡ ದೊಡ್ಡ ವಸ್ತುನಲ್ಲಿ ಹುಡುಕ್ಬಾರ್ದಂತೆ, ಚಿಕ್ಕ ಚಿಕ್ಕ ವಸ್ತುನಲ್ಲಿ ಹುಡುಕ್ಬೇಕಂತೆ. ಆ ಥರದೆಲ್ಲ ತುಂಬ ಖುಷಿ ಸಿಗೋದು. ಈಸ್ಲ್ಯಾಂಡ್ ಸಿಕ್ಕುತ್ತೆ ಅಂತ ಬಂದವ್ರೆ, ಕರ್ಕೊಂಬಂದವ್ರೆ. ಸಿಕ್ಕಿಲ್ಲ ಅಂದರೆ ಅವಾಗಿರೋದು ಫಸ್ಟ್ ಇವನ್ಗಿರೋದು. ನೋಡ್ರಿ ಕಲ್ಲು ಹೊಡಿಬೇಕು. ಏ ಒಂದು ಹಣ್ಣೆ ಆಗಿಲ್ಲ. ಇದೆಲ್ಲನೂ ಚಿಕ್ಕ ಮಕ್ಳಿಗೆ ಸರಿ. ಅವಾಗೆಲ್ಲನೂ ಕವರ್ ಎತ್ಕೊಂಬಂದು ಎಲ್ಲ ಕಿತ್ಕೊಂಡು ಆ ಮಜಾನೇ ಬೇರೆ. ಇವಾಗ ದೊಡ್ಡವರಾದ್ಮೇಲೆ ಏನೂ ಇಲ್ಲ. ಮನೆ ಕೆಲಸ ಆಯ್ತು, ಕೆಲ್ಸಕ್ಕೆ ಹೋಗು, ಮನೆಗೆ ಅಷ್ಟೇ. ಇಲ್ಲಿ 3 ಜನ ಉದಿಸೋಕೆ ಟ್ರೈ ಮಾಡ್ತವ್ರೆ. ಒಬ್ಬ ಆಯಕ್ಕೆ ಟ್ರೈ ಮಾಡ್ತವನೆ, ಇನ್ನೊಬ್ಬ ಕಲ್ಲೆತ್ಕೊಂಡು ಹೊಡಿಯೋಕೆ ಟ್ರೈ ಮಾಡ್ತವನೆ. ಹುಷಾರು ಕಣ್ಲ, ತಲೆಗೆಲೆ ಬಿದ್ದತ್ತು ನೋಡಿದ್ರೆ. ಆಕ್ಚುಲಿ ಇಲ್ಲಿ ಫುಲ್ಲು ಕಾಯಿ ಐತೆ ಮರದೊಳಗಡೆ. ನೋಡ್ರಿ ಎಲ್ಲ ಹಿಂಗಾಯ್ತಿದ್ದಾರೆ ಅಂತ. ಆ್ಯಕ್ಚುಲಿ ಒಂದು ಏಜಾಗ ನಾನು ಆಯ್ತಾ ಇದ್ದೆ, ಕವರ್ ಎತ್ಕೊಂಡು ಹೋಗ್ತಾ ಇದ್ರಿ. ಹಿಂಗೆಲ್ಲ ಹೋಗ್ತಿರ್ಲಿಲ್ಲ, ಬರೇ ಕೈಯಲ್ಲೆಲ್ಲ ನಾವು ಹೋಗೋದೇ ಇಲ್ಲ, ಕವರ್ಗಳೇ ಎತ್ಕೊಂಡು ಹೋಗ್ತಾ ಇದ್ದು. ಇದನ್ನೆಲ್ಲ ಹಳ್ಳಿ ಲೈಫವ್ರು ತುಂಬ ಅನುಭವಿಸಿರ್ತಾರೆ, ಸಿಟಿ ಲೈಫವ್ರು ಏನೋ ಅನುಭವಿಸಿರಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅವ್ರು ದುಡ್ಡು ಕೊಟ್ಟು ತಿಂತಾರೆ. ನಾವು ಈ ಥರ ಹಳ್ಳಿಲಿ ಓಡಾಡ್ಕೊಂಡು ಬಿದ್ದಿರೋದನ್ನ ಎತ್ಕೊಂಡು ತಿಂತೀವಿ. ಅವಾಗೆಲ್ಲ ಎಲ್ಲಾದ್ರೂ ಯಾವ್ದಾದ್ರು ಮನೇಲಿ ಏನಾದ್ರು ಮಾಡಿದ್ರೆ ಅವನು ಎತ್ಕೊಂಡು ಹೋಗಿರ್ತಾನೆ. ಸುಮ್ಮನೆ ಹೇಳ್ಬೇಡ, ನೀನು ಡೋವ್ ಮಾಡ್ಬೇಡ. ಏನು ನನಗೆ ಕೊಡ್ರಿ, ಆಕ್ಚುಲಿ ನನಗೆ ಕೊಡ್ತೀನಿ. ಕವರೇ ತಗೊಂಬಂದಿಲ್ಲ ಇವರು. ಇಲ್ಲ ಐತ್ ನೋಡು ಗ್ಲಾಸ್. ಮೊನ್ನೆ ಬಂದಂಗೆ 4-5 ಹಣ್ಣು ಬಿದ್ದಿದ್ವು. ಬೇಕನಕ ಬನ್ನಿ ದೊಡ್ಡ ಮಕ್ಕೊಂಡ್ಬರ್ತೀನಿ ಬೇಕಾರೆ. ಮನೆ ಇಟ್ಕೊಂಡು ದೊಡ್ಡ ಎತ್ಕೊಂಡೋಗಿ ಕುಯ್ದು ಮನೆ ಇಟ್ಕೊಂಡು ತಿಂದಿದ್ದೀವಿ. ನಾವು ಹಂಗೆ ಮಾಡ್ತೀವಿ. ನಾವೆಲ್ಲ ಚೀಲ್ಗಳಾಗ ಎತ್ಕೊಂಡೋಗವೆ ನಮ್ಮೂರ್ ಕೆರೆಯಲ್ಲಿ. ಹಳ್ಳಿಯರೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ ಇಂಥ ಹಳ್ಳಿ ಲೈಫ್ ಎಲ್ಲ. ಕದ್ಯೋದು, ಈ ಥರ ಹಣ್ಣುಗಳನ್ನ ನಾಯ್ಕೊಂಡು ತಿನ್ನೋದು, ಉದುರಿಸೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಪಾಪ ಹಿಂಗ ಆಗ್ಬಾರ್ದಾಗಿತ್ತು ಇವನಿಗೆ. ಅವ್ರ ಮನೇಲಿ ಅವ್ರನ್ನ ಕಳಿಸ್ತಾ ಇರ್ಲಿಲ್ವಂತೆ. ನೋಡ್ರಿ ಇವನು ಪಿ ಹುಡುಗ ಅಂತ ಯಾರು ಹೇಳ್ತಾರ, ಪಿ ಹುಡುಗ ಅಂತ. ನಾನು ಪಿ ಹುಡುಗ ನೋಡಿ ಗೈಸ್ ಎಷ್ಟು ಇದ್ದೀನಿ. ಒಬ್ಬನೇ ಮಗಲ್ಲ, ಅದಕ್ಕೆ ಕಳಿಸ್ತಾ ಇರ್ಲಿಲ್ಲ. ನೋಡಿ ಗೈಸ್ ಎಷ್ಟು ಇದ್ದೀನಿ. ಆ್ಯಕ್ಚುಲಿ ನನಗಿಂತ ಓದವನೇ. ಚೆನ್ನಾಗಿಲ್ಲ ಅದು. ತಂಟಡ ತೋರಿಸಿಲಿ ಎಷ್ಟೊಂದಿದೆ ನೋಡಿ. ಅವಾಗ ಪಾಪ ಊಟ ಇಲ್ಲ ಅಂದ್ಬಿಟ್ಟು ನೋಡಿ ಗೈಸ್ ಇವೇ ಊಟ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲಿ ಬೆಟ್ಟ ಇದೆ, ಅಲ್ಲಿ ರೈಟ್ ಸೈಡು, ಅಲ್ಲಿ ಎತ್ತಿನೊಳೆ ಐತೆ. ಸೀದಾ ಎತ್ತಿನೊಳೆಗೆ ಆಸೆ ಬಂದ್ಬಿಟ್ರಿ. ಮರ ಎಲ್ಲಿ ಕಾಣಿಸ್ತಾವ ಅಲ್ಲಿ ನೋಡ್ರಿ, ಇಲ್ಲೆಲ್ಲ ಇದೇ ಜಾಗ. ಬಟ್ ನಿಮ್ಗೆಲ್ಲ ಗೊತ್ತಾಗಲ್ಲ. ನೋಡ್ರಿ ಇಲ್ಲಿ ಅವರೇ, ನೋಡ್ರಿ ಇವ್ರಿಬ್ರು ಕರ್ಕೊಂಬನ್ರಿ. ಇವನೊಬ್ಬ ಮತ್ತೆ ಇವನೊಬ್ಬ ಕರ್ಕೊಂಬತ್ತಾರೆ. ಮಾವಿನಕಾಯಿ ಕದ್ಯಕ್ಕೂ ಅವರೇ ಕರ್ಕೊಂಬತ್ತಾರೆ, ಈಸ್ಲನ್ ತಿನ್ನಕ್ಕೂ ಅವರೇ ಕರ್ಕೊಂಬತ್ತಾರೆ. ಆದ್ರೆ ಕಮಿಷನ್ ಯಾರು ಕೊಡಲ್ಲ ಗೈಸ್, ಏನ್ ಮಾಡ್ತೀರಾ? ನಾನು ಕೊಟ್ಟಿನಿ ಕಮಿಷನ್. ಬಾ, ನಿನ್ ಕೈಯಾಗಿರೋ ಹಣ್ಣೆಲ್ಲ ಅವನಿಗೆ ಕೊಟ್ಬಿಡು. ಮಾವನಣ್ಣ ಕೊಡೋಣ ಕಮಿಷನ್ ಅಷ್ಟೇ. ಮಲ್ಗವ ಏನದು ರಸ್ಪುರಿ ರಸ್ಪುರಿ 2 ಹೋಗಿದಾವ ಅಲ್ಲಿ. ಎಲ್ಲ ಮುಗೀತು. ಮಾವಿನಕಾಯಿ ಕದ್ದಿದ್ದಾಯ್ತು, ಮಾವಿನಕಾಯಿ ತಿಂದಿದ್ದಾಯ್ತು, ಈಶ್ಲಣ್ಣು ತಿಂದಿದ್ದಾಯ್ತು. ಇವಾಗ ಎಳ್ನೀರಿಗೆ ಕೈ ಹಾಕೋದಿಕ್ ಬಂದಿದ್ದೀರಿ. ಕದ್ದಿಲ್ಲ, ಇಲ್ಲಿ ಒಬ್ರು ತೋಟದ ಹತ್ರ ಈಸ್ಕೊಂಡು ಹೋಗಿ ಬಂದಿರೋದು. ಇದೆಲ್ಲ ನಿಮ್ಮೇನಾ? ಇದು ಧನುಸ್ಕೊಡ್ರದು, ನಾವು ನಿಂತಿರೋ ಜಾಗ ಮಾಲೀಕ. ಇನ್ನು ಕೆಳಗಡೆಗೆ ಅಲ್ಲಿಂದ ನಮ್ಮ ಇಲ್ಲಿ ನಿಂತೆಲ್ಲ ಅವ್ರದೇ, ಅದು ಅವ್ರದೇ. ಹುಳಿ ಗಿಡನ ಏನದು? ಚಿಕ್ಕಡಿ ಗಿಡ. ಹಣ್ಣಾಗೈತೆ ಒಂದೇ. ಮುಂದಿನ ವಾರ ಕೈ ಮುರ್ಕ ನಾನೇ ಹಚ್ಚಿದ ಒಂದ್ಸತಿ. ನಾನು ಅವಾಗ ಜಮಾನ್ದ ಓಡಾಡಿರೋದಪ್ಪ, ಹಿಂಗೆಲ್ಲ ಹೊಲ್ದಲ್ಲೆಲ್ಲ ಇವಾಗ ಓಡಾಡ್ತಿರೋದು. ಮಧ್ಯಾಹ್ನ ಬಂದವ್ರು ಅದು ಇದು ತಿನ್ನೋದು ಕೀಳೋದು ಇದಾಯ್ತು. ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗ್ತಿರೋದು? ಹಣ್ಸಿನಣ್ಣು ಅದೇಕಲ್ಲ, ತೆಂಗಿನಕಾಯಿ ನಾವು ಕದ್ದಿಲ್ಲ, ಹಣ್ಸಿನಣ್ಣು ನಾವು ಕದ್ದಿಲ್ಲ, ಕೇಳ್ಬಿಟ್ಟು ಕಿತ್ಕೊಂತ ಇದೀವಿ ಅಷ್ಟೇ. ಹಳ್ಳಿಗಿದ್ರೆ ಏನೇನು ಸಿಗ್ತೈತೆ ಫ್ರೀಯಾಗಿ, ಸಿಟಿಯಾಗಿದ್ರೆ ಫ್ರೀಯಾಗಿ ಏನು ಸಿಗಲ್ಲ, ಎಲ್ಲ ದುಡ್ಡು ಕೊಟ್ಟು ತಗೋಬೇಕು.
ಇವತ್ತು ಫುಲ್ಲು ಹಳ್ಳಿ ಪರ್ಚೇಸ್ ನಮ್ಮದು. ಥ್ಯಾಂಕ್ ಯು ಸೋ ಮಚ್. ಸಿಟಿಗೆ ಹೋಲ್ಸ್ಕೊಂಡೆ ಹಳ್ಳಿ ಲೈಫೇ ಬೆಸ್ಟ್ ಅಲ್ಲಿ ಬೆಸ್ಟು, ಡಬಲ್ ತ್ರಿಬಲ್ ಬೆಸ್ಟು. ಯಾವಾಗ ಒಂದ್ಕಿತ ಬರೋರ್ಗೆ ಹಳ್ಳಿ ಬೆಸ್ಟ್ ಅಂತ. ಎಂಥದಿಲ್ಲ, ನಾನು ಒಳ್ಳೆಗಿಂದನೇ ಬಂದಿರೋ ಬಾಬಾಯಿ ಮುಚ್ಕೊಂಡು. ಓಹೋ ನೀನು ಬರಲಿ ಇವಾಗ ಆ ಮ್ಯಾಟ್ರು ನಿಂಗೆ ಯಾಕ? ಓಹೋ ಹಳ್ಳಿನೇ ಸಿಟಿನೇ. ಎಲ್ಲಿ ಹಂಚಿನ ಮರ ಕರ್ಕೊಂಡಿದ್ದೀರಾ ಅಂದ್ಬಿಟ್ಟು ಎಲ್ಲಿ ಕರ್ಕೊಂಬತ್ತಾ ಇದ್ದೀರಾ? ಇಲ್ಲಿದೆ ಹಂಚಿನ ಮರ. ಓಕೆ ಫ್ರೆಂಡ್ಸ್, ಯಪ್ಪ ಈ ಕಳ್ಳಿ ಗಿಡ ನೋಡಿ ಎಷ್ಟು ದಿನ ಆಗಿತ್ತು. ನೋಡಿ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಅಂತೆ. ನಿಜವಾಗ್ಲೂ ಹಿಂಗೆಲ್ಲ ಮ್ಯಾಕಿಗೆ ಹಾಕಿದ್ದು ಗೊತ್ತಾ? ಇಲ್ಲ, ಮ್ಯಾಕೆನೆ ಬಂದು ತಿಂತೇವೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಚಿಗಡಿಕಾಯಿ ಕಿತ್ಕೊಂಡು ಹೋಗಿ ಬಂದಿದ್ದೀವಿ. ಆ ಬಿಟ್ಟು ಏನಲ್ಲ, ಅವರೇ ಹೇಳಿದ್ರು ಕಿತ್ಕೊಂಡು ಹೋಗಂತ, ಅದಕ್ಕೆ ಕಿತ್ಕೊಂಡು ಹೋಗಿ ಬಂದಿರೋದು. ಬಲ್ತಿರೋ ಕಿತ್ಕೊ ಬಲ್ತಿರವು. ಕಾಯಿ ಇರವು. ಅಲ್ಲಿ ಶಾಪಿಂಗ್ ಮುಗೀತು. ಕರ್ಬೇವಿನ ಸೊಪ್ಪಿದೆ. ಕರ್ಬೇವಿನ ಸೊಪ್ಪಲ್ಲಿ ಕಾಯಿ ಇದೆಯಲ್ಲ, ತಿಂತಾರೆ ಅಂತ ಗೊತ್ತು. ನಾನಂತೂ ತಿನ್ನಲ್ಲ. ಯಾರು ತಿನ್ನಂಗಿದೆ ಕಮೆಂಟ್ ಮಾಡಿ. ಮತ್ತು ಹಳ್ಳಿ ಕಡೆ ಏನೇನು ಸಿಗೋದು ತಿನ್ನೋದಕ್ಕೆ, ಅದಕ್ಕೆ ಹಳ್ಳಿ ಲೈಫೇ ಬೆಸ್ಟು ಅಂತ ಹೇಳಿದ್ರು. ಆರಾಮಾಗಿ ತಿನ್ಕೊಂಡು ಕೊಂಡ್ಕೊಂಡಿರಾ ಆರಾಮಾಗಿ ತಿನ್ಕೊಂಡಿರ್ಬೋದು. ಬಟ್ ಸಿಟಿಗೆಲ್ಲ ಫ್ರೀಯಾಗಿ ತಿನ್ನೋಕ್ಕಾಗಲ್ಲ. ಏನೇ ಒಂದು ತಿನ್ನಬೇಕು ಅಂದ್ರೆ ಕಾಸು ಕೊಟ್ಟೆ ತಿನ್ಬೇಕು. ಅದನ್ನು ಒಂದು ಕರ್ಬೇವಿನ ಸೊಪ್ಪು ಸಮೇತ ಕಾಸು ಕೊಟ್ಟೆ ತೊಗೋಬೇಕು. ಎಲ್ಲ ಮುಗೀತು. ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಟೈಮ್ ಕೊಟ್ಟು ನಾನು ಲಾಗ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.